ಮತ್ತಾಯನು ಬರೆದ ಸುವಾರ್ತೆ ಪುಸ್ತಕ 10ನೇ ಅಧ್ಯಾಯ 20ನೇ ವಚನ. ಮಾತಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತಾಡುವನು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆ ನಿಮ್ಮನ್ನು ಹೊಂದಿಸ್ತೇನೆ. ರಕ್ಷಕನಾಗಿರುವಂಥ ಯೇಸು ಕರ್ತನು ಅನುದಿನವೂ ನಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿದ್ದಾರೆ. ನಿಮ್ಮ ಜೊತೆಯಲ್ಲಿ ಈ ದಿವಸದಲ್ಲಿ ಕರ್ತನು ಮಾತನಾಡುವುದಲ್ಲದೆ ನಿಮಗೆ ಆಲೋಚನೆಯನ್ನು ಹೇಳಿಕೊಡುವವರಾಗಿದ್ದಾರೆ. ಕೆಲವೊಂದು ಇಕ್ಕಟ್ಟಾದಂಥ ಪರಿಸ್ಥಿತಿಗಳನ್ನು ನೀವು ಓಡ್ತಾ ಇದ್ದೀರಾ. ಜನಗಳು ಸುಮ್ಮಗೆ ನಿಮ್ಮ ಬಗ್ಗೆ ಮಾತನಾಡ್ತಾರೆ. ನಿಮ್ಮನ್ನು ಅನೇಕರ ಮುಂದೆ ನಿಲ್ಲಿಸಿ ಅಪಮಾನಪಡಿಸಲಿಕ್ಕೂ ನಿಮ್ಮ ಮೇಲೆ ದೂರುಗಳನ್ನು ಹೇಳಲಿಕ್ಕೂ ಅವರು ಆಲೋಚನೆಯನ್ನು ಮಾಡುವಾಗ ನೀವು ಇವೆಲ್ಲವುಗಳನ್ನು ಸಹ ಕೇಳಿಸಿಕೊಂಡವರಾಗಿ ಮನನೊಂದು ಹೋಗಿದ್ದೀರಾ. ದೇವರಾಗಿರುವಂಥ ಯೇಸು ಕರ್ತನಲ್ಲಿ ಇರುವಂಥವರಿಗೆಲ್ಲೇ ಈ ಭೂಮಿಯ ಮೇಲೆ ಇರುವ ತನಕವಾಗಿ ಈ ರೀತಿಯಾದಂತಹ ಹೋರಾಟಗಳು ಇರುವಂಥದ್ದೇ. ಯೇಸು ಕರ್ತನನ್ನು ಕೂಡ ಅದೇ ರೀತಿಯಲ್ಲಿ ತಪ್ಪಾದಂತಹ ದೂರುಗಳನ್ನು ಅವರ ಮೇಲೆ ಹೊರಿಸಲ್ಪಟ್ಟರು. ಅವರು ಹೇಳಿಲ್ಲದೆ ಇರುವಂಥ ಮಾತುಗಳನ್ನು ತಿರುಚಿ ಮಾತನಾಡಿದರು. ಅವರನ್ನು ಸಭೆಗಳ ಮುಂದೆ ಎಳೆದುಕೊಂಡು ಹೋದರು. ಅರಸುಗಳ ಬಳಿಯಲ್ಲಿ ತೆಗೆದುಕೊಂಡು ಹೋಗಿ ನ್ಯಾಯ ವಿಚಾರಣೆಯನ್ನು ಮಾಡಲಿಕ್ಕಾಗಿ ಒಪ್ಪಿಸಿದರು. ಆದರೆ ಕರ್ತನಾಗಿರುವಂಥ ದೇವರು ಅವರ ಮುಂದೆ ಬಾಯಿ ತೆರೆಯಲೇ ಇಲ್ಲ. ಕೆಲವೊಂದು ಸಮಯದಲ್ಲಿ ಮಾತನಾಡಿದರೂ ಸಹ ಅದು ಲೋಕರೂಢಿಯಾಗಿ ಅವರು ಮಾತನಾಡಲಿಲ್ಲ. ಬದಲಾಗಿ ತಂದೆಯ ಬಳಿಯಲ್ಲಿ ಕೇಳಿದಂಥದ್ದನ್ನೇ ಅವರು ಮಾತನಾಡಲ್ಪಟ್ಟರು. ಯೇಸುವಿನ ಮಕ್ಕಳಾಗಿರುವಂಥ ನಮಗೂ ಸಹ ಇದೇ ರೀತಿಯಾದಂಥ ಹೋರಾಟಗಳು, ಶೋಧನೆಗಳಿರೋದ್ರಿಂದ ನಿಮಗೆ ತಂದೆಯ ಆತ್ಮನು ಆ ಸಮಯದಲ್ಲಿ ಮಾತನಾಡುವಂಥದ್ದನ್ನು ಹೇಳಿಕೊಡುವವರಾಗಿದ್ದಾರೆ. ಅವರು ನಿಮ್ಮೊಳಗಡೆ ವಾಸ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮುನ್ನಡೆಸ್ತಾರೆ, ನಿಮಗೆ ಆಲೋಚನೆಯನ್ನು ಹೇಳಿಕೊಡುತ್ತಾರೆ. ಈಗ ನಿಮಗೆ ಬಂದು ಒದಗಿರುವಂಥ ಎಲ್ಲ ಆಪತ್ತುಗಳಿಂದಲೂ ಸಹ ಅವರು ನಿಮಗೆ ಆಲೋಚನೆ ಹೇಳುತ್ತಾ ನಿಮ್ಮ ಬಾಯಿಗಳ ಮುಖಾಂತರವಾಗಿ ಯಾರಿಗೆ ಏನನ್ನು ಹೇಳಬೇಕು ಅವರು ಸರಿಯಾದ ಉತ್ತರವನ್ನು ಹೇಳುವವರಾಗಿದ್ದಾರೆ. ಅದಕ್ಕಾಗಿ ಪವಿತ್ರಾತ್ಮನನ್ನು ಕಾದುಕೊಳ್ಳ್ರಿ. ಹೌದು, ದೇವರ ಆತ್ಮನು ಯಾವಾಗಲೂ ಸಹ ನಿಮಗೆ ಸತ್ಯೋಪದೇಶದ ಆಲೋಚನೆಗಳನ್ನು ಕೊಡುತ್ತಾ ವೈರಿಗಳು ಮಾತನಾಡುವಂಥ ಒಂದೊಂದು ಬಾಯಿಗಳನ್ನು ಕಟ್ಟುವಂಥ ಮಾತುಗಳನ್ನು ನಿಮ್ಮ ಬಾಯಲ್ಲಿಟ್ಟು ನಡೆಸುವವರಾಗಿದ್ದಾರೆ. ಆದ ಕಾರಣ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಟ್ಟು ನಡೆಯಿರಿ. ಸರ್ವಶಕ್ತನಾದ ದೇವರೇ, ಈ ಸಹೋದರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಆಯಾ ಸಮಯದಲ್ಲಿ ಮಾತನಾಡಬೇಕಾಗಿರುವಂಥದ್ದು ಇವರು ಮಾತನಾಡಲಿಕ್ಕಾಗಿ ತಂದೆ ಆತ್ಮನೇ ಇವರ ಬಾಯಿಗಳನ್ನ ನೀವು ಉಪಯೋಗಿಸಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.